ಲೇ ಏನಾಯ್ತು ಇವ್ನ್ಗೆ? ತುಂಬಾ ದಿನದಿಂದ ಏರಿಯಾದಲ್ಲಿ ಒಂದು ಹುಡುಗಿ ನೋಡ್ತಿದ್ದ ಕಣ. ಬೆಳಗ್ಗೆ ಪ್ರಪೋಸ್ ಮಾಡಕ್ ಹೋದ. ಇವ್ನು ಹೇಳೋದಕ್ ಮುಂಚೆ ಅವಳು ಕೈ ಮಾಡ್ಬಿಟ್ಲು. ಏನಂದೆ? ಲವ್ ಹೇಳಕ್ ಹೋದ್ರೆ ಹೊಡಿತಾರ? ಲೇ ಹೌದು ಮಗ, ನಾನಾಗಿದ್ರೆ ಕಾಂಗ್ರೆಸ್ ಕಡೆ ನೆಳಕೊಂಡ್ಬಿಡ್ತಿದ್ದೆ. ಲೇ ಓಲ್ಡ್ ಮಾಡಲ್ ಚಪ್ಲಿಯಿಂದ ಹಿಡಿದು ನ್ಯೂ ಮಾಡಲ್ ಚಪ್ಲಿವರೆಗೂ ಎಲ್ಲಾ ಚಪ್ಲಿಗಳಲ್ಲೂ ಒಡ್ಸ್ಕೊತಾ ಇದ್ಯಾ? ನೀನ್ ಮಾತಾಡ್ತಾ ಇದ್ಯಾ? ಮಗ, ಗಂಡ್ ಮಕ್ಳು ಸೂಸೈಡ್ ಮಾಡ್ಕೋಬೇಕಂದ್ರೆ 10 ರೂಪಾಯಿ ಕೊಟ್ಟು ಪಾಯ್ಸನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. 1 ರೂಪಾಯಿ ಕೊಟ್ಟು ರೋಜಾ ಹೂ ತಗೊಂಡು ಒಂದ್ ಹುಡುಗಿ ಹತ್ರ ಲವ್ ಪ್ರಪೋಸ್ ಮಾಡಿದ್ರೆ ಸಾಕು. ಗುಂಪಾಗಿ ಸೇರ್ಕೊಂಡು ಎಷ್ಟು ಅಸಹ್ಯವಾಗಿ ಅವಮಾನ ಮಾಡ್ತಾ ಇದ್ದಾರೆ ಗೊತ್ತಾ? ಅವಳು ಯಾರು ಅಂತ ತೋರ್ಸು, ನಾನ್ ತೋರಿಸ್ತೀನಿ ಯಾರು ಅಂತ. ಬಾರೋ ಹೋಗೋಣ. ಮಗ, ಅಲ್ಲೊಂದು ಗುಂಪು ಬರ್ತಿದ್ಯಲ್ಲ, ಅದ್ರಲ್ಲಿ ನಿನ್ ಕಲರ್ ಮ್ಯಾಚ್ ಆಗಿ ಮೊದ್ಲು ಒಂದ್ ಹುಡುಗಿ ಬರ್ತಾಳಲ್ಲ, ಅವಳೆ ತಾನೆ? ಪಿಂಕ್ ಕಲರ್ ಡ್ರೆಸ್ ಅವಳ? ಯಾಕೆ ಅಂತ ಫಿಗರ್ನೆಲ್ಲ ನಾವು ಲವ್ ಮಾಡಬಾರ್ದಾ? ಇಲ್ಲ ಕಣ, ಒಡಬೇಕಾದ್ರೆ ಏನಾದ್ರೂ ಬೇರೆ ಕೊಡ್ಬಿಡ್ತೀನಿ ಅಂತ ಅಷ್ಟೇನೆ. ಸರಿ ಇಲ್ಲೇ ಇರಿ, ಬರ್ತೀನಿ. ಮಗ, ದೊಡ್ಡದಾಗೇನು ಇಕ್ಬಿಡ್ಬೇಡ. ಏನ ಮಾರ್ಕ್, ನಾಳೆ ಬೆಳಿಗ್ಗೆ ಅವಳು ನಿನ್ಗೆ ಅತ್ತಿಗೆ ಆಗೋಳು. ಹಾಗ ಸರಿ ನೀವೆಲ್ಲ ವೇಟ್ ಮಾಡಿ. ಸರಿ, ಓಡೋಗ ಬಚ್ಚಿಕೊಡ. ಹೇಳಿದ್ರೆ ಹುಡುಗರ ಮೇಲೆ ಕೈ ಮಾಡ್ತೀಯ ನೀನು? ಬಾ. ಅಶೋಕ, ನೀನ್ ಈಸಿಯಾಗಿ ಹ್ಯಾಂಡಲ್ ಮಾಡೋದಕ್ಕೆ ಅವಳು ಬೀಚ್ ಕುದುರೆ ಅಲ್ಲ, ಮಾರಿದ್ರೆ ನಿನ್ ಮೇಲೆ ಆರಿ ಹೋಗಂತ ರೇಸ್ ಕುದುರೆ. ಹುಷಾರಾಗಿರೋ. ಎಕ್ಸ್ಕ್ಯೂಸ್ ಮೀ, ನೀವು ಶ್ರೀಕಾಂತ್ ಸಿಸ್ಟರ್ ತಾನೆ? ಇಲ್ವಾ? ದೇವತೆ ತರ ಇದ್ದೀರಾ. ನಿಮ್ ಬಗ್ಗೆ ಈ ತರ ಹೇಳ್ಬೋದೇನ್ರಿ ಅವನ? ಏನ್ ಹೇಳ್ದ? ಫ್ರೆಂಡಾ ಅನ್ಬಿಡ್ರೆ ಸಾಯ್ಲೆ. ಏನ್ರಿ ಹೀಗಿದ್ದೀರಾ? ಯಾಕೆ ನಂತರ ಹುಡ್ಗಿ ನೋಡಿಲ್ವಾ? ಅಯ್ಯೋ, ಚಾನ್ಸೇ ಇಲ್ಲ. ನಿಮ್ ನೋಡಿದ್ರೆ ಬಕ್ ಅಂತ ಹತ್ಕೊಂಡ್ಬಿಡ್ತು. ಇವಳು ಯಾರ್ ಮಗಳು ಅಂತ ಗೊತ್ತಾ? ಗೊತ್ತು. ನಮ್ ಬ್ರಹ್ಮ ಹುಡುಗಿ ತಾನೆ? ಬ್ರಹ್ಮನ ಎಲ್ಲಾರ್ನು ಹುಡ್ಸೋ ಬ್ರಹ್ಮ. ಅವನ್ ಹುಡುಗಿ ಅಂದ್ರೆ ಸ್ವಲ್ಪ ಓವರ್ ಆಗಿ. ಹಲೋ, ನಾನು ಯಾರು ಅಂತ ಗೊತ್ತಾ? ಇಟ್ಸ್ ಓಕೆ. ಲೇ, ಏನು ಹೇಳ್ದೆ ನನ್ನ ಹತ್ರ? ಏನು ಹೇಳ್ದೆ? ಮಗ, ನಿನ್ ಹುಡ್ಗಿ ಯಾರು ಅಂತ ತೋರ್ಸು, ನಾನು ಅವಳಿಗೆ ತೋರಿಸ್ತೀನಿ. ಹಂಗ ಹೇಳ್ಬಿಟ್ಟು ನನಗೆ ರಿವರ್ಸ್ ಆಗಿ ತೋರಿಸ್ಬಿಟ್ಟೆ ಅಲ್ಲ? ಇಲ್ಲ ಮಚ್ಚ, ಹುಡುಗಿಗೆ ಹೊಡೆಯೋಣ ಅಂತಾನೆ ಹೋದೆ ಕಣ. ಫಿಗರ್ ಸ್ವಲ್ಪ ಚೆನ್ನಾಗಿದ್ಲಾ? ಇಲ್ಲ, ಸ್ವಲ್ಪ ಓಕೆ ತರ ಇದ್ಲಲ್ಲ, ಅದಕ್ಕೆ ಮನ್ಸಲ್ಲ ಲೆಕ್ಕಾಚಾರ ಹಾಕ್ದೆ. ಫ್ರೆಂಡಾ ಫಿಗರ ಅಂತ. ಅದ್ರಲ್ಲೂ ನೋಡು, ನಿನ್ನ ಗೆದ್ಬಿಟ್ಲು ಕಣೋ. ಅದಕ್ಕೆ ಅವಳನ್ನ ಹೋಗ್ಲಿ ಬಿಡು ಮಗ. हेलो, या हाय राजीव. हाँ, वो मेल मिला है, बहुत अच्छा है, पर मुझे और डिटेल्स चाहिए. हेलो, यस सर, ओके सर. हेलो, ಅಪ್ಪ ಬಂದಿದ್ದಾರಾ? ನಾನು ಇವಾಗ ತಾನೇ ಆಫೀಸ್ ಬಂದಿದ್ದು. ಸರಿ, ಬರ್ತೀನಿ. ಏನಪ್ಪ ಬೆಳಿಗ್ಗೆ ಇಲ್ಲಿ ಬಂದಿದ್ದೀರಾ? ಏನಿಲ್ಲಮ್ಮ, ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇವಾಗ ತಾನೇ 8:30 ಮನೆಯಿಂದ ಹೊರಟಿತ್ತು, ಇನ್ನು 10:30 ಆಗ್ಲಿಲ್ಲ. ಆಗ್ಲೇ ನೋಡಕ್ ಬಂದ್ಬಿಟ್ರಾ? ಏನಮ್ಮ, ಮಗಳನ್ನ ನೋಡೋದಕ್ಕೆ ಅಪ್ಪ ಬರ್ಬಾರ್ದಾ? ಹಾಗೆಲ್ಲ ಏನಲ್ಲ, ಏನು ಕಾರಣ ಇಲ್ದೆ ನೀವು ಬರಲ್ವಲ್ಲ, ಅದಕ್ಕೆ ಕೇಳ್ದೆ. ಕಾರಣ ಏನೂ ಇಲ್ಲಮ್ಮ, ನಿನ್ನ ನೋಡ್ಬೇಕು ಅಂತ ಅನಿಸ್ತು, ಅದಕ್ಕೆ ಬಂದೆ. ನೀನು ಬಿಸಿ ಇರ್ಬೇಕು ಅನ್ಸುತ್ತೆ, ಕೆಲ್ಸ ನೋಡೋಗು. ಓಕೆನಾ? ಓಕೆ, ನನಗೆ ತುಂಬಾ ಇಷ್ಟ ಆಯ್ತು. ನನ್ನ ಪೇರೆಂಟ್ಸ್ ಹತ್ರ ಮಾತಾಡ. ಸರಿ, ಬನ್ನಿ. ಹಲೋ, ಶ್ವೇತಾ, ನಿಮ್ಮ ಅಪ್ಪ ಮಾತ್ರ ಬಂದಿಲ್ಲ ಕಣೆ, ಅವ್ರ ಜೊತೆ ಇನ್ಯಾರೋ ಒಬ್ರು ಬಂದಿದ್ದಾರೆ. ಇಬ್ರು ಮಾತಾಡ್ಕೊಂಡು ಹೋಗ್ತಿದ್ದಾರೆ. ನಿನ್ಗಿನ್ನೂ ಅರ್ಥ ಆಗ್ಲಿಲ್ವಾ? ನನ್ನ ಹೆಣ್ಣೋಡಕ್ ಬಂದಿದ್ದವ್ರು. ಅಪ್ಪನ್ಗೆ ಎಷ್ಟೆಲ್ಲ ಹೇಳಿದ್ರು ಅರ್ಥನೇ ಆಗಲ್ಲ. ಏನ್ ಮಾಡೋದು? ಏನ್ರ ಎಲ್ರು ಎಣ್ಣೆ ಹೊಡ್ದಿರೋ ಕೋತಿಗಳ ತರ ಮಬ್ಬಾಗಿ ಕೂತಿದ್ರ? ಏನಾಯ್ತು? ಏನೋ 30 ರೂಪಾಯಿ ದುಡ್ಡಿಸ್ಕೊಳ್ಳೋ. ಬಂದ್ಬಿಡ್ತಾ? ಲೇ, ಡಿಸೀಸ್ ಬಂದ್ಬಿಡ್ತಾ? ಬೇಜಾರಾಗ್ಬೇಡ ಮಗ, ಇವಾಗೆಲ್ಲ ವ್ಯಾಧಿಗೆ ಆಯುರ್ವೇದದಲ್ಲಿ ಔಷಧಿ ಬಂದ್ಬಿಟ್ಟೈತೆ. ಮಚ್ಚ, ನೀನ್ ಅನ್ಕೊಂಡಂಗೆ ಆತರ ಡಿಸೀಸ್ ಅಲ್ಲ ಕಣ, ಇವನಿಗೆ ಲವ್ ಡಿಸೀಸ್ ಆಗಿದೆ. ಹಂಗೆ ಮಕ್ಕಕ್ಕೆ 2 ಕೊಟ್ಟ ಅಂದ್ರೆ ಸೀಟ್ ಮೇಲೆ ಕೂತ್ಕೊಂಡು ಆಲ್ರೆಡಿ ಸೈಕಲ್ ಓಡಿಸ್ಬಿಟ್ಟ. ಕೊನೆಗೆ ಸೈಕಲ್ ಬಿಡ್ಬೇಕಾಗಿರೋ ಟೈಮಲ್ಲಿ ಬೆಲ್ಲೊತ್ತು ಆಸೆ ಬಂದಂತೆ. ಇದೆಲ್ಲ ಒಂದ್ ಲವ್. ಇದನ್ನ ನೀನ್ ನನಗ್ ನಂಬಕ್ ಹೇಳ್ತಿದ್ಯಾ? ಬಿಡ ನಿಮ್ಗೆ ಏನ್ ಬೇಕು ಅಂತ ಹೇಳಿದ್ರಲ್ಲ, ನಿಮ್ಗೆ ಇಷ್ಟ ದಿನ ಜೊತೆಗಿರೋ ಇವನ್ ಕೈಲೇ ನಾನು ಅರ್ಥ ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ಆ ಹುಡ್ಗಿ ಕೈಲಿ ಹೇಗೋ ಅರ್ಥ ಮಾಡ್ಕೊಳೋದಕ್ಕಾಗತ್ತೆ? ಸುಳ್ಳು ಹೇಳಿ ಯಾಮಾರಿಸ್ಬೇಕಾದ್ರೆಲ್ಲ ಬೇಕು ಅಂತ ಬಂದ್ ಬಿದ್ದೈತಾರೆ. ಆದ್ರೆ ನಿಜವಾಗ್ಲೂ ಸಿನ್ಸಿಯರ್ ಆಗಿ ಲವ್ ಮಾಡಿದ್ರೆ ಅರ್ಥನೇ ಮಾಡ್ಕೋತಿಲ್ಲ. ನಾನು ಗಾಯತ್ರಿ ಹತ್ರ ಮಾತಾಡೋದಕ್ಕೆ ಎಷ್ಟೊಂದು ಟ್ರೈ ಮಾಡಿದೆ,
ಆದ್ರೆ ಅವಳು ಒಂದ್ ಮಾತು ಕೂಡ ಮಾತಾಡಿಲ್ಲ. ಪ್ರೀತಿ ನೋವು ನನ್ಗಿವಾಗ ಅರ್ಥ ಆಗ್ತಿದೆ ಕಣೋ. ಈಗ್ಲೂ ನಂಬಿಕೆ ಇಲ್ವೇನಾ? ರೌಂಡ್ ಆಗ್ಬಿಟ್ಟು ಮಾತಾಡ್ಬಿಟ್ರೆ ನಂಬಿಡ್ಬೇಕನೋ ಡಬ್ಬ ನನ್ ಮಗನೇ. ನೀನ್ ನನ್ನ ನಂಬೋದ್ ಬೇಡ. ಅವಳು ನನ್ನ ಬದಲಾಯಿಸ್ಬಿಟ್ಲು. ನಿನ್ನ ನನ್ ಕೈಯಲ್ಲಿ ನಂಬಕ್ ಆಗ್ತಿಲ್ವಲ್ಲ. ನಾನ ಇದು ಅಂತ ನನ್ ಕೈಲೇ ನನಗೆ ನಂಬಕ್ ಆಗ್ತಿಲ್ಲ. ನನ್ ಮೇಲೆ ಸತ್ಯ ಮಾಡಿ ಹೇಳ್ತೀನೋ, ಅವಳಿಲ್ದೇನೆ ನಾನ್ ಬದುಕೋದೇ ಇಲ್ಲ. ನೀನ್ ಪ್ರಮಾಣ ಮಾಡೋದನ್ನ ನಾನು ಇದುವರೆಗೂ ನೋಡೇ ಇಲ್ವಲ್ಲ. ಸರಿ, ನಿನಗೋಸ್ಕರ ಅಲ್ದಿದ್ರು ಈ ಊರಲ್ಲಿರೋ ಬೇರೆ ಹುಡುಗಿರ್ ಶೀಲ ಕಾಪಾಡೋದಕ್ಕೋಸ್ಕರನಾದ್ರೂ ಆ ಹುಡುಗಿ ಜೊತೆ ನಿನ್ನ ಒಂದ್ ಮಾಡ್ತೀನಿ. ಇದನ್ನ ಊರೇ ಎದುರಿಸಿದ್ರು ಸರಿ, ಆ ಹುಡುಗಿ ನಿನಗೇನೆ. ಇದು ನನ್ ಮೇಲೆ ಆಣೆ. ಓಕೆ? ಈ ಕೊಡುವ ಮೀನ್ ಎಷ್ಟಪ್ಪ? ಅದಮ್ಮ ಅದು ಕೆಜಿ 300 ಏನಪ್ಪ ಮಟನ್ಗಿಂತ ಜಾಸ್ತಿ ಬೆಲೆ ಅಮ್ಮ. ಹೇಳ್ತಿದ್ಯಾ? ಮಟನ್ ಅಲ್ಲಿ ಮೂಳೆ ಇರುತ್ತೆ, ಇದ್ರಲ್ಲಿ ಮೂಳೆ ಇರಲ್ಲ, ಅದಕ್ಕೆ ಇಷ್ಟೊಂದ್ ಬೆಲೆ. ಯಾವ್ದೇ ಕಾರಣಕ್ಕೂ ಕಮ್ಮಿ ಅಯ್ಯೋ, ಕೊಡಲ್ಲ. ಇಷ್ಟೊಂದಾ? ಬೆಳಗ್ಗೆ ಹಲೋ? ಓಡ್ ಬಂದ್ಬಿಡೋದು. ಅಯ್ಯೋ, ಮಟನ್ ಮಾರ್ಕೆಟ್ ಅಲ್ಲೇ ಇದ್ದೀನಿ. ಏ, ಮೀನೆಲ್ಲ ಏನಾದ್ರು ತುಂಬಾ ಬಂದು ರೇಟ್ ಸಾಯ್ತೀರಾ ಆಗ್ಬಿಟ್ಟಿದೆ. ಸುಮ್ನೆ ನೀನು ನಮ್ಮ ಮಟನ್ ತಗೊಂಡ್ ಬಂದ್ಬಿಡು. ಏನ್ ಎಲ್ಲ ಚಿಕ್ಕ ಮೀನ್ಗಳಿವೆ, ದೊಡ್ಡದಿಲ್ವಾ? ಹಡಗು ಸಮುದ್ರಕ್ಕೆ ಹೋಗಿದೆ, ಬಂದ ತಕ್ಷಣ ಹೇಳ್ ಕಳಿಸ್ತೀನಿ. ಲಾರಿ ತಗೊಂಡ್ ಬಾ, ಲೋಡ್ ಮಾಡ್ಕೊಂಡು ಹೋಗಿವಂತೆ. ಏನಮ್ಮ ಬ್ಯಾಗ್ ತಗೊಂಡ್ ಬಂದಿದ್ಯಾ? ಇದನ್ನೆಲ್ಲ ನೋಡಿದ್ರೆ ದೊಡ್ಡದಾಗ ಕಾಣಿಸ್ತಿಲ್ವಾ? ಹಲೋ, ನಾನ್ ಮೀನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವೇನಕ್ ಬೇಡ್ದಿರೋದ್ ಮಾತಾಡ್ತೀರಾ? ನಾನೇನ್ ಬೇಡ್ದಾರದ್ ಮಾತಾಡ್ತಾ ಇದೀನಿ, ಮೀನ್ ಬಗ್ಗೆನೇ ಇಲ್ಲ, ಮಾತಾಡ್ತಿರೋದು. ನೀವ್ ಬೇಡ್ದಿರೋದೇ ಮಾತಾಡಿದ್ದು. ನಾನೇನ್ ಬೇಡ್ದಾರದ್ ಮಾತಾಡಲ್ಲ. ಹೆಣ್ಮಕ್ಳ ಮಾತಾಡೋದು ಜೊತೆ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ? ಏನ್ ಹೆಣ್ಮಕ್ಳ ಜೊತೆ ಮಾತಾಡೋ ಗೊತ್ತಿಲ್ಲ ಏನು? ಏಯ್ ಹೋಗ್ಲಿ ನಿಲ್ಸೋ, ನಿನ್ ಕಾಟನ ತಡೆಯಕ್ಕಾಗ್ತಿಲ್ಲ ಕಣೋ. ನೀನು ಏನೇ ವೀಕ್ ಡೇಸ್ ಎಲ್ಲ ಬಂದಿದ್ಯಾ? ನಮ್ ಮಾವ ಊರಿಂದ ಬಂದಿದ್ದಾನೆ. ನಮ್ಮ ಅಮ್ಮ ಇವತ್ ನನಗ್ ರಜಾ ಹಾಕ್ಸಿ ಅವನ್ಗೋಸ್ಕರ ಅಡ್ಗೆ ಮಾಡು ಅಂತ ಹೇಳಿದ್ದಾರೆ. ನಿಮ್ ಮಾವಂಗ್ ನಾನು ಈ ಮೀನೊಳಗಡೆ ಸೈನ್ ಹಾಕ್ಬಿಟ್ಟು ಸಾಯಿಸ್ಬಿಡ್ತೀನಿ ನೋಡೊಂದಿನ. ನೋಡ್ತಾ ಇರೋ, ಇದನ್ ತಿಂದ್ ಸತ್ತೋಗ್ತಾನ ಅವನು. ಮೊದ್ಲು ಆ ಕೆಲ್ಸ ಮಾಡು, ಅವ್ನ್ ತಲೆನೂ ಕಡಿಮೆ ಆಗತ್ ನನ್ಗೆ. ಲೈತಮ್ಮ ಅಕ್ಕಂಗೊಂದ್ ಟೀ ಹೇಳ. ಮಗ, ಅದೃಷ್ಟವಂತ ಕಣೋ ನೀನು. ನಿಮ್ ಹುಡುಗಿ ಇಲ್ಲೇ ಕೆಲಸ ಮಾಡ್ತಿರೋದಲ್ವಾ? ಟಿಫನ್ ಬಾಕ್ಸ್ ಅಲ್ಲಿ ಚಡ್ಡಿ ಬನೀನೆಲ್ಲ ಕತ್ಕೊಂಡ್ ಬಂದ್ ತಂದ್ಕೊಡ್ತಾಳೆ. ಕಲರ್ ಕಲರ್ ಆಗಿ ಹಾಕೊಂಡು ನನ್ಗೆ ತಿಕ್ಕ ಹೊರಿಸ್ತಿಯಲ್ಲ. ಲೈ, ಅವಮಾನ ಮಾಡ್ಬೇಡ. ಅವಳು ನೀನ್ ಅನ್ಕೊಂಡಿರೋ ತರ ಸೇಲ್ಸ್ ಗಲ್ಲ ಅಲ್ಲ, ಈ ಶೋರೂಮ್ ಮ್ಯಾನೇಜರ್. ಸರಿ ಸರಿ, ನೀನ್ ನಿಮ್ ಹುಡುಗಿ ನೋಡ್ಕೋ. ಅಷ್ಟಲ್ಲಿ ಇವಳು ಸೆಟ್ ಆಗ್ತಾಳ ಅಂತ ನೋಡ್ತೀನಿ. ಲೇ 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 ಆ? ಲೇ, ಎಲ್ಲಿ? ಇಲ್ಲೇ ನೋಡು. ಸರಿ ಬಾ 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 ಬಾ. ಎಕ್ಸ್ಕ್ಯೂಸ್ ಮೀ, ಅಲ್ಲಿದೆ, ತೋರ್ಸಿ. ಇವ್ರೆ ತಾನೆ? ಯಾ. ನಮ್ಗೆ ಕೆಲವೊಂದು ಐಟಮ್ಗಳು ಬೇಕು. ಏನ್ ಸರ್ ಬೇಕು? ನಾವ್ ಇವ್ರ ಹತ್ರ ತಗೋತೀವಿ. ಮೇಡಮ್, ಬಿಸಿ ಆಗಿದಾರಲ್ಲ, ನಾನ್ ಫ್ರೀ ಆಗಿದ್ದೀನಿ ನೋಡಿ. ಅವ್ರು ಫ್ರೀ ಆಗಿದಾರತ್ತೆ. ಒಂದ್ ನಿಮಿಷ ಮಗ, ಫ್ರೀ ಆಗಿದ್ದೀರಾ? ನನ್ ಫ್ರೆಂಡ್ ಮನೆ ಕೂಡ ಫ್ರೀ ಆಗಿದೆ. ಏನ್ ಹೇಳ್ತೀರಾ? ಯಾಕೆ ಟೆನ್ಷನ್ ಆಗ್ತಿದ್ಯಾ? ಇದನ್ನೇ ತಗೋ. ನಾನ ನಿನ್ನ ಕರ್ದೆ, ನೀನೇ ತಾನೇ ಫ್ರೀ ಆಗಿದ್ದೀನಿ ಅಂತ ಕರೆದಿದ್ದು. ಅದಕ್ಕೆ ನಾನು ಹೇಳಿದ್ದು ಅದನ್ನ ನನ್ ಫ್ರೆಂಡ್ ಮನೆ ತೋರ್ಸು ಫ್ರೀ ಆಗಿದೆ ಅಂತ. ನನ್ ಕಸ್ಟಮರ್ ಇಲ್ಲ, ಫ್ರೀ ಆಗಿದ್ದೀನಿ ಅಂತ ಹೇಳಿದ್ದು. ನಾನು ಕಸ್ಟಮರ್ ತಾನೆ. ಇದು ಲೇಡಿ ಸೆಕ್ಷನ್, ಜೆಂಟ್ ಸೆಕ್ಷನ್ ಮೇಲ್ಗಡೆ ಇದೆ, ಹೋಗಿ. ಫ್ರೀ ಆಗಿದ್ದೀನಿ ಅಂತ ಹೇಳಿದ್ದು ಓ, ಸರ್. ವ್ಯಾಪಾರ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಹೌದು. ಏನೋ ಸರಿ, ಮತ್ತೆ ಇದನ್ನೇ ಬಿಲ್ ಮಾಡ್ಸೋಣ. ನಮ್ಮನ್ ಮೇಲೆ ಹೋಗುಂತಿದ್ದಾರೆ. ಯಾಕೆ? ಜೆಂಟ್ಸ್ ಅಂದ್ರೆ ಜೆಂಟ್ಸ್ ಮಾತ್ರ ತಗೋಬೇಕಾ? ಲೇಡೀಸ್ ತಗೋಬಾರ್ದಾ? ಎಕ್ಸ್ಕ್ಯೂಸ್ ಮೀ, ಅವ್ರಿಗೆ ಮಾಡೆಲ್ ತೋರಿಸಿ. ಓಕೆ ಮೇಡಮ್. ಮಾಡಲ್ಸ್ ಎಲ್ಲ ತೋರಿಸ್ತಾರಂತೆ, ಬಾ ನೋಡೋಣ. ನೀನ್ ಹೋಗು, ನೀನ್ ಹೋಗು. ಲೇ, ಏನೋ ನೀನು ಇಷ್ಟೊಂದು ಒಳ್ಳೆಯವ್ನಾಗ್ಬಿಡ್ಯಾ? ನನಗ್ ತೋರಿಸಿ. ಬೇರೆ ಬ್ರ್ಯಾಂಡ್ ತೋರಿಸಿ. ಸೆಲೆಕ್ಟ್ ಮಾಡಿ ಆಯ್ತಾ? Select ಆಯ್ತಾ? ಒಂದೇ ಒಂದೇ ಕನ್ಫ್ಯೂಷನ್ ಆಗ್ತಿದೆ. ಈ ಬುಕ್ ನ ಕೊಡ್ತೀಯಾ? ಇವತ್ತು ತಗೊಂಡೋಗಿ ನಾಳೆ ತಂದ್ಕೊಡ್ತೀನಿ. ಎತ್ತು ಬಾರ್ಸಿದ್ರೆ? ಮೇಡಮ್, ಏನ್ ನಿಮ್ ಸೇಲ್ಸ್ ಗರ್ಲು ಕಸ್ಟಮರ್ಗೆ ಸರಿಯಾಗಿ ಸರ್ವಿಸ್ ಮಾಡ್ತಾ ಇಲ್ಲ. ವೆರೈಟೀಸ್ ತೋರಿಸು ಅಂದ್ರೆ ತೋರಿಸ್ತಾ ಇಲ್ಲ. ಏ, ಸರಿಯಾಗಿ ತೋರ್ಸೆ. ಅವಳೊಬ್ಳು ಲೂಸು, ಅವ್ನು ಏನ್ ಕೇಳ್ತಿದ್ದಾನೆ ಅಂತ ಗೊತ್ತಿಲ್ಲ. ಕೇಳಿಸ್ಕೊಂಡೆ ತಾನೆ? ಬಿಲ್ ಹಾಕ್ಸ್ಬಿಟ್ಟು ಬರ್ತೀನಿ. ದಿಸ್ ಇಸ್ ಓಕೆ ಮಗ, ಥ್ಯಾಂಕ್ ಯು. ಕಲರ್ ಕಲರ್ ಆಗಿ ಕಲರ್ಫುಲ್ ಆಗೈತೆ. ತಗೋ, ನಿಮ್ ಹುಡುಗಿ ಕೊಟ್ಬಿಡು. ನೀನೇ ಅಲ್ವೇನೋ ಮನಸ್ಸು ಟಚ್ ಆಗುವಂತ ಗಿಫ್ಟ್ ಕೊಡ್ಬೇಕು ಅಂದೆ. ತೆಗ್ದಿರೋದ್ನೆಲ್ಲ ತಗೋ, ವಾಪಸ್ ಟಚ್ cover ಮಾಡ್ತಾನೆ ಹಾಕಿ ಇರುತ್ತೆ. pack ತಗೋ, ಮಾಡಿ ಕೊಡು. ಈ ಶೋ ಕೊಡಲೆ. ಹೊಸ ಮಾಡೆಲ್ಸ್ ಏನಾದ್ರು Excuse me? ತರ್ಬೇಕು ಅನ್ಸುತ್ತೆ. ಹಾ, ತಗೊಳ್ಳಿ. ಸಕ್ಸಸ್, ವರ್ಕೌಟ್ ಆಗಿತ್ತು. ಬಾ ಹೋಗೋಣ. ಎಕ್ಸ್ಕ್ಯೂಸ್ ಮೀ. ಕರ್ದು ಬಿಟ್ಲಾ? ವರ್ಕೌಟ್ ಆಗ್ಬಿಡ್ತು. ಬಾ 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 ಬಾ. ಏನಿದು? ಏ, ಬರ್ತ್ಡೇ ಗಿಫ್ಟ್ ಅಂತ ಹೇಳೋ. ಹ್ಯಾಪಿ ಬರ್ಡೇ ಅಂತ ಹೇಳ್ಬಿಟ್ಟು ಕೊಡೋ, ಇಸ್ಕೊಡ್ತಾಳೆ. ಹ್ಯಾಪಿ ಬರ್ತ್ಡೇ. ಮರ್ಯಾದೆಯಿಂದ ತಗೊಂಡು ಆಚೆ ಹೋಗು. ಇವತ್ತವಳು ಬರ್ಡೇ ಅಲ್ಲ ಅನ್ಸುತ್ತೆ. ಏ, 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 ಲೇ 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 ಲೇ, ಇರೋ ಇರೋ ಇರೋ. ಇದನ್ನ ತಗೊಂಡು ಕಾಸ್ಟ್ ವಾಪಸ್ ಕೊಡ್ತೀರಾ? ದುಡ್ಡೆಲ್ಲ ವಾಪಸ್ ತೀರೇ ಇಲ್ಲ. ತರಿಲ್ಲನಾ? ಕಾಸ್ ತಗೊಂಡ್ ಬರ್ತೀಯ? ಲೇ ಲೇ ಲೇ, ಸರಿ, ಇದು ನೀವೇ ಇಟ್ಕೊಳ್ಳಿ. ಕಾಸು ವೇಸ್ಟ್ ಅಲ್ಲೇ. ಪರವಾಗಿಲ್ಲ, ಅದು ನಾನು ಬೇರೆ ತರ ಇಸ್ಕತೀನಿ. ಆ ಬದುಕಿದ್ರೆ ನಿನ್ ಜೊತೆನೆ ಬದುಕ್ಬೇಕು. ಏನ್ ಅವಳ ವ್ಯಾಧಿ ನನಗ್ ಬಂದ್ಬಿಡ್ತಾ ಇದೆ? ಹಾಗಲಕಾಯಿ ಸಾಂಬಾರ್ ಮಾಡ್ಬಿಡು, ಹಂಗೇನೆ ಎಣಗಾಯಿ ಪಲ್ಯನೂ ಮಾಡ್ಬಿಡು. ನೀನು ತಿಂದ್ಯಾ ಏನು? ನಾನ್ ಚಾರ್ಜ್ಗೆ ಹಾಕ್ಬೇಕು. ನಾ ಆಮೇಲೆ ಮಾಡ್ತೀನಿ. ಏನಪ್ಪ ಆ ತರ ನೋಟ ಇದೆ ನಿಂಗೆ? ಇಲ್ಲ, ಈ ತಲೆ ಕೆಟ್ಟೋರು ಇರೋ ಜಾಗದಲ್ಲಿ ನೋಡಿದ್ದೆ, ಅದಕ್ಕೆ ಯೋಚನೆ ಮಾಡ್ತಿದ್ದೆ.
ನಿನ್ನ ಹೆಸರೇನಪ್ಪ? ಲೇ ಮೂಲ ಸ್ಥಾನ ಮುಟ್ ನೋಡ್ಬೇಕು ಅನ್ಕೊಂಡಿದ್ಯಾ? ಮೂಗ್ ಮೇಲೆ ಗುದ್ಬಿಡ್ತೀನಿ ನೋಡು. ಆಂಟಿ ಆಯ್ತಾ ದೀಪ ಹಚ್ಚಿದ್ದು? ಹೊರಡೆ ಹೋಗ್ತಾರೆ. ಸೆಲ್ ಫೋನ್ ಇಟ್ಕೊಂಡಿರೋರ್ ಮುಂದೆ ಈ ತರ ಎಲ್ಲ ಬಗ್ಬೇಡಿ. ನನ್ ಫೋಟೋ ಯಾಕೋ ತೆಗೆದಿದ್ಯಾ? ಇಲ್ಲೇ ಇದ್ಯಾ? ಈ ನನ್ ಮಗ ಎಲ್ಲೋದ? ನಿಮ್ಮ ಬೇಡಿಕೆನ ನೋಡ್ಬಿಟ್ಟು ದೇವ್ರೇ ಟೈಮ್ ತಗೊಂಡ್ ಚೆನ್ನಾಗ್ ಕೆತ್ಬಿಟ್ಟು ಒಬ್ಬ ಒಳ್ಳೆ ಮನ್ಮಥನ್ ತರ ಇರೋ ಹುಡುಗನ ನಿಮ್ಗೋಸ್ಕರ ಕಳ್ಸಿದಾರೆ. ಅವನೇ ನನ್ ಫ್ರೆಂಡು ಅಶೋಕ. ಅವನ್ನ ಮಾತ್ರ ಮಿಸ್ ಮಾಡ್ಕೋಬೇಡಿ. ಜೊತೆಲಿರೋ ಫ್ರೆಂಡ್ ಹೇಳಿದ್ರೆ ತಪ್ಪಾಗಿರುತ್ತೆ, ಬೇಕಾದ್ರೆ ಪಬ್ಲಿಕ್ ನ ಕೇಳಿ ನೋಡಿ. ಆಂಟಿ, ಸತ್ಯ ಹರಿಶ್ಚಂದ್ರ ನಾಟಕದಲ್ಲಿ ಸತ್ಯ ಹರಿಶ್ಚಂದ್ರ ಹೆಂಗೆ? ಅವನೊಬ್ಬ ಸತ್ಯವಂತ. ಹೇಳಿ. ಆ ಕಾಲದಲ್ಲಿ ಅವನಂತ ಒಳ್ಳೆ ವ್ಯಕ್ತಿ ಯಾರು ಇರ್ಲಿಲ್ಲ. ಆಮೇಲೆ ಅವನ್ ಹೆಂಡತಿ ಇದ್ದಾಳಲ್ಲ. ಇನ್ನೊಂದ್ ಎಪಿಸೋಡ್ ಶುರು ಮಾಡೋದ್ ಬೇಡ, ಮೊದಲು ಹೋಗು ಹೋಗು. ಕೇಳಿಸ್ಕೊಂಡ್ರ ಪಬ್ಲಿಕ್ ಎಲ್ಲ ಏನ್ ಹೇಳ್ತಿದೆ ಅಂತ? ನಾನ್ ಅವನ್ ಸ್ನೇಹಿತ. ನಾನ್ ಹೇಳ್ತಾ ಇದ್ದೀನಿ, ಈ ಲೋಕದಲ್ಲಿ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಅಂದ್ರೆ ಅದು ನನ್ನ ಸ್ನೇಹಿತ ಅಶೋಕ. ಅಣ್ಣನ್ ತರ ಹೇಳ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ನೋಡ್ಕೋತಾನೆ. ಓಕೆ ಹೇಳ್ಬಿಡಮ್ಮ. ತಂಗಿಯವ ನಕ್ಬಿಟ್ಲು. ಲೇ ಮಗ, ಲೇ ಮಗ. ಲೇ ದೇವ್ರಿಗೆ ನಮಸ್ಕಾರ ಹಾಕೋಕ್ ಬಂದವ್ರೆಲ್ಲ ಸೈಲೆಂಟ್ ಆಗಿ ಹೋಗ್ತವ್ರೆ. ಒಂದ್ ಮರನ ನೋಡ್ಬಿಟ್ಟು ಓವರ್ ಆಗಿ ನಮಸ್ಕಾರ ಆಗ್ತಿದ್ಯಾ? ಮಗ, ನಾನು ಎಲ್ಲ ಮಾತಾಡ್ಬಿಟ್ಟಿದ್ದೀನಿ, ನೀನ್ ಹೋಗಿ ಧೈರ್ಯವಾಗಿ ಮಾತಾಡು. ಮಚ್ಚ ಪೊಂಗಲ್ ಕೊಟ್ಲು. ಮತ್ತಿನೇನು ವಡೆ ಇಟ್ಬಿಟ್ಟು ಸಾಂಬಾರ್ ಹಾಕ್ಬಿಟ್ಟ ಹೋಗ್ತಾರೆ. ಮಗ, ಹುಡುಗರು ಹಲ್ವಾ ಕೊಡೋತರ ಹುಡುಗಿರು ಪೊಂಗಲ್ ಕೊಟ್ಟು ಹೋಗ್ತಾರೆ. ಏಯ್ ಮುಚ್ಚ, ಕಿತ್ತೋಗಿರೋ ನನ್ ಮಗನೇ. ಮತ್ತೇನಕ್ಕೆ ಜೊನ್ನೆ? ಲೇ ಡಬ್ಬ ನನ್ ಮಗನೇ, ಹೆಣ್ಮಕ್ಳು ಏನೇ ಕೊಟ್ರು ಅದ್ರಲ್ಲಿ ಒಂದು ಮ್ಯಾಟ್ರ್ ಇರುತ್ತೆ. ನೋಡಿದ್ಯಾ? ಕಲ್ಯಾಣಿ ಹತ್ರಕ್ಕೆ ಬನ್ನಿ, ಲೊಕೇಶನ್ ಹೇಳಿದಾಳು. ಏನ್ ಮಾತಾಡೋದು? ಮಾತುಗಳೇ ಬರ್ತಾ ಇಲ್ಲ. ನಂಗಿದೆಲ್ಲ ಹೊಸ್ತು, ಅದಕ್ಕೆ ಕೈಕಾಲೇ ಓಡ್ತಾ ಇಲ್ಲ. ಹೌದು ರೀ, ನನ್ಗೂ ಹಾಗೇನೆ ಭಯ ಆಗ್ತಾ ಇದೆ. ನಾನು ಯಾವ್ದಕ್ಕೂ ನಿಮ್ ಕೈ ಹಿಡ್ಕೊಳ್ಳ? ಓ ದೇವಾ, ಈಗ ಕೈ ಹಿಡ್ಕೊಂಡಿರೋ ಈ ಹುಡುಗಿನ ಕರ್ಕೊಂಡು ಈ ಹಂಪಿ ಎಲ್ಲ ಸುದ್ದೇನೆ ಮದ್ವೆ ಮಂಟಪ ಸುದ್ಬಿಟ್ಟು ಬಂದ ಅಂದ್ರೆ ಬೀಚ್ ಅಲ್ಲಿ ಬೇಸ್ಗೆ ಇದ್ರು ಬಿಸಿಲಲ್ಲಿ ಬೆಂದ್ರು ಲವ್ ಮಾಡ್ಕೊಂಡು ಕೂತಿರೋಂತ 6 ಜೋಡಿಗಳಿಗೆ ಛತ್ರಿ ಕೊಡ್ತೀನಿ. ಇದೇನ್ ಇಷ್ಟ ಚಿಕ್ಕ ವಿಷಯಕ್ಕೆ ಹಿಂಗಾಡ್ತಿದ್ಯಾ? ಮಗನಿನ್ನ ಇದೇನ್ ಚಿಕ್ಕ ವಿಷಯನ? ಸೇವೆ ಕಣೋ. ಅವನಿಂದ 100 ಹುಡುಗಿರ್ ಶೀಲ ಹಾಳಾಗ್ದಂಗೆ ಕಷ್ಟಪಟ್ಟು ಕಾಪಾಡಿದ್ದೀನಿ. ಏನಿದು ನಿಮ್ ಕೈ ಇಷ್ಟೊಂದ್ ಬಿಸಿ ಇದೆ? ಒಂದ್ ಹುಡುಗಿ ಕೈನ ಫಸ್ಟ್ ಟೈಮ್ ಮುಟ್ತಾ ಇರೋದು, ಅದಕ್ಕೆ ಜ್ವರ ಬಂದಿದೆ ಅನ್ಸುತ್ತೆ. ಎದೆಲ್ಲ ಬಡಬಡ ಅಂತ ಹೊಡ್ಕೋತಾ ಇದೆ. ಇವಾಗ ನನ್ ಯಾಕೆ ಇಲ್ಲಿಗೆ ಬರೋಕ್ ಹೇಳಿದ್ರಿ? ಸ್ವಲ್ಪ ಹೇಳ್ತೀರಾ ಪ್ಲೀಸ್? ಹೇಳಕ್ಕಾಗಿಲ್ಲ ಅಂದ್ರೆ ನೀವು ಸಿಂಬಲಿಕ್ ಆಗಿ ಹೇಳಿ, ನಾನು ಅರ್ಥ ಮಾಡ್ಕೋತೀನಿ. ಅಯ್ಯೋ, ನೋಡಿದ್ಯಾ ಮಗ, ಮೊದ್ಲೆಲ್ಲ ಒಂದ್ ಹುಡುಗಿ ಬಂದು ಚಾಮುಂಡಿ ಬೆಟ್ಟಕ್ಕೆ ಯಾವ ಕಡೆ ಹೋಗ್ಬೇಕಂದ್ರೆ ಟಕ್ಕಂತ ಕೈ ಮೇಲೆ ಕಿಸ್ಕೊಟ್ಟು ಈ ಕಡೆ ದಾರಿ ತೋರಿಸಿ ಅಂತ ಪೊದೆ ಕರ್ಕೊಂಡು ಹೋಗ್ಬಿಡ್ತಿದ್ದ. ಆದ್ರೆ ಈಗ ನನ್ನ ಸ್ನೇಹಿತ ಅವನ್ ಬದ್ಲಾಗ್ಬಿಟ್ಟ ಮಗ. ನೆಕ್ಸ್ಟ್ ನಾನ್ ನಿಮ್ಮನ್ನ ಯಾವಾಗ ನೋಡುದು? ಒಂದ್ ಸೆಕೆಂಡ್ ರೀ. ಈ ಗ್ರೀಟಿಂಗ್ ಕಾರ್ಡ್ ನಾನು ಕೊಡ್ಬೇಕು ಅನ್ಕೊಂಡಿದ್ದೆ, ಅದ್ರಲ್ಲಿ ನನ್ನ ಫೋನ್ ನಂಬರ್ ಇದೆ. ನೀವ್ ಯಾವಾಗ ಬೇಕಾದ್ರೂ ಫೋನ್ ಮಾಡ್ಬೋದು, ನಾನ್ ತಕ್ಷಣ ಬರ್ತೀನಿ. ಅವನ್ ಬದ್ಲಾಗ್ಬಿಟ್ಟ ಮಗ. ಮಚ್ಚ, ತುಂಬಾ ಥ್ಯಾಂಕ್ಸ್ ಮಚ್ಚ, ನಿನ್ ಮರ್ಯಾದಿಲ್ಲ ಕಣೋ ನಾನು. ನಾನ್ ನನ್ ಕರ್ತವ್ಯ ಅಷ್ಟೇ ಮಾಡಿದೆ ಮಗ. ಅಶೋಕ, ಆ ಹುಡ್ಗಿ ಕಣ್ಣಿಂದ ಕಣ್ಣು, ಮೂಗು, ಬಾಯಿ, ಕಿವಿ ಎಲ್ಲಿಂದ ನೀರ್ ಬಂದ್ರು ಅದು ಆನಂದ ಬಾಷ್ಪನೆ ಆಗಿರ್ಬೇಕು. ನಿನ್ 3D ಗ್ಲಾಸ್ ಮೇಲೆ ಸತ್ಯ ಮಾಡಿ ಹೇಳ್ತೀನಿ ಮಚ್ಚ, ಬಿಂದಿಗೆ ಗಟ್ಲೆ ಬರುತ್ತೆ ನೋಡು. ಮಗ, ಹಂಗಾದ್ರೆ ಈ ಸಂತೋಷನ ಸೆಲೆಬ್ರೇಟ್ ಮಾಡ್ಬೇಕು. ಸೆಟ್ ಇದೆಯಾ? ಪ್ಯಾಕೆಟ್ ಇಲ್ಲ ಮಗ. ಮತ್ ಬಾ ದರ್ಶನ ಮಾಡೋಣ. ಇರು, ಒಂದ್ ಐಡಿಯಾ. ನಿಮ್ಮ ಅಣ್ಣ ಅವ್ರ ಹುಡ್ಗಿ ಇಲ್ಲೇ ತಾನೇ ಕೆಲಸ ಮಾಡ್ತಾಳೆ, ಅವ್ರ ಹತ್ರ ಕೇಳ್ಬಿಟ್ಟು ಒಂದ್ ಸ್ವಲ್ಪ ಇಸ್ಕೊಂಡ್ ಬಂದ್ಬಿಡು. ಹಾಗಂತ್ಯಾ? ಓಕೆ ಓಕೆ, ನೀನ್ ವೇಟ್ ಮಾಡು, ನಾನ್ ದುಡ್ಡು ಇಸ್ಕೊಂಡ್ ಬಂದ್ಬಿಡ್ತೀನಿ. ಹೆಂಗೋ ಬುಜ್ಜಿ ಬಾಬು ಹಿಂಗೆಲ್ಲ ಯೋಚನೆ ಮಾಡ್ತೀಯಾ? ಶ್ವೇತಾ? ಶ್ವೇತಾ ಮೇಡಮ್ ಒಳಗಡೆ ರಿಸೆಪ್ಷನ್ ಅಲ್ಲಿ ಕೇಳಿ. ಏನ್ ಬಹುಶಃ ನನ್ನನ್ನ ಮೀಟ್ ಮಾಡೋದಕ್ಕೆ ಮಿಸ್ಟರ್ ರಾಮನಾಥನ್ ಬರ್ತಾರೆ. ಅವ್ರನ್ನ ವೇಟ್ ಮಾಡಕ್ ಬಿಡ್ಬೇಡಿ, ನಾನು ಕ್ಯಾಬಿನ್ 3 ನಲ್ಲಿ ಇರ್ತೀನಿ, ಅಲ್ಲಿ ಕಳಿಸಿ. ಎಸ್. ಶ್ವೇತಾ? ನಿಮ್ ಹೆಸರು? ಶಿವ. ಒಂದ್ ಸೆಕೆಂಡ್. ಅಮೌಂಟ್ ಕಲೆಕ್ಟ್ ಮಾಡೋಣ ಅಂತ ಬಂದ್ರೆ ಇವಳು ಕರೆಕ್ಟ್ ಆಗಂಗವಳೆ. ಹಲೋ. ಈ ಶ್ವೇತಾ, ನಿನ್ನ ನೋಡಕ್ಕೆ ಶಿವ ಬಂದಿದ್ದಾರೆ. ಶಿವಾನ? ಚಾನ್ಸೇ ಇಲ್ಲ. ನಿಮ್ ಹೆಸರೇನಂದ್ರಿ? ಶಿವ ಶಿವ ಶಿವ. ಏಯ್, ಶಿವ ಅಂತಾನೆ ಹೇಳ್ತಿದ್ದಾರೆ. ಸರಿ, ನಿಮ್ ಫೋನಿಗೆ ಬರ್ತೀನಿ. ಓಕೆ, ಸ್ವಲ್ಪ ವೇಟ್ ಮಾಡಿ, ಬರ್ತಾರೆ. ದುಡ್ಡು ಕೊಡ್ತಾಳ ಇಲ್ಲ ಗೊತ್ತಾಗ್ಬಿಡತ್ತಾ? ಲೇ, ಬಾರ್ ಒಳಗೂ ಬಂದಾಯ್ತು, ಬೀರ್ ಆದ್ರೂ ತರ್ಸತ್ತಾನೆ.
ಸುಮ್ನೆ ಕೂರಿಸ್ಬಿಟ್ಟು ಏನಾದ್ರು ಸುಮ್ನೆ ಕರ್ಕೊಂಡೋದ್ರಿ ಬಾರನ್ನೇ ಹೀರೋ ಏನಾದ್ರು ಹೊಡೆದಾಕ್ಬಿಟ್ಟಿಯಾ? ಬೇರರ್ ವಾಟ್ ಡು ಯು ವಾಂಟ್ ಪಕೋಡ ಮಕ್ದವನೆ? ಶಿವ ಶ್ವೇತಾ ನನ್ಗೆ ಇವಾಗ ಅರ್ಜೆಂಟ್ ಆಗಿ ದುಡ್ಡು ಬೇಕು. ಒಂದ್ ಮಗುಗ್ ಆಕ್ಸಿಡೆಂಟ್ ಆಗೋಯ್ತು. ವಾಟ್ ಏನಾಯ್ತು? ಇಲ್ಲ, ಮಗುನ ಸೇರ್ಸಿರೋ ಆಸ್ಪತ್ರೆಯಲ್ಲಿ ಡಾಕ್ಟ್ರು ದುಡ್ಡು ಕೇಳ್ತಾರೆ. ಅರ್ಜೆಂಟ್ ಆಗಿ ಒಂದ್ 5,000 ರೂಪಾಯಿ ಇದ್ರೆ ಕೊಡು ಸಾಕು. Okay, okay, okay. ಬೇಗ ಬೇಗ ಬೇಗ. ನೀನ್ ಟೆನ್ಷನ್ ಮಾಡ್ಕೋಬೇಡ, ನಾನ್ ತರ್ತೀನಿ. ಸರಿ Okay? ಸರಿ ಸರಿ. ಬದುಕಿದ್ರೆ ಇವಳ ಜೊತೆನೆ. ಛಿ 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 ಛೆ, ರಾಸ್ಕಲ್. ಮಚ್ಚೆ ಕೈಯಲ್ಲಿ 5 ಪೈಸಾ ಇಲ್ಲ, ಅದ್ ಹೆಂಗೋ ಆರ್ಡರ್ ಮಾಡ್ಬಿಟ್ಟೆ. ಭಯ ಗೊತ್ತಾಗ್ಬಾರ್ದು ಅಂತಾನೆ ಇದನ್ನ ಹಾಕೊಂಡು ಮೇಂಟೈನ್ ಮಾಡ್ತಿದ್ದೀನೋ. ಮಗ ಬರ್ತಾನೋ ಇಲ್ವೋ ಇವನು? ಹೇಳ ಮಗ ನಿನ್ನ ನಮ್ಮಿನೇ ಎಣ್ಣೆ ಎಲ್ಲ ಆರ್ಡರ್ ಮಾಡಿದೀನೋ, ದುಡ್ಡು ಇಸ್ಕೊಂಡ್ ಬರ್ತೀಯ ತಾನೆ? ಇವಾಗ ತಾನೇ ಬಿಟ್ಟಾಕಿದ್ದೀನಿ. ಡಾಕ್ಟರ್ ನೀವು ಮಾಡ್ಬೇಕಾಗಿರೋ ಕೆಲಸ ನೋಡಿ. ನಾನು ಇವಾಗ ದುಡ್ಡು ತಗೋತಾ ಇದೀನಿ, ಬರ್ತಾ ಇದೀನಿ. ಬಂದ್ಬಿಟ್ಟೆ, ದುಡ್ಡು ತಗೊಂಡೆ. ಡಾಕ್ಟ್ರಾ? ಆಪರೇಷನ್? ನಾನು ಬರ್ತೀನಿ ಡಾಕ್ಟರ್. ಎಷ್ಟಿದೆ? 2000 ರೂಪೀಸ್ ಇದೆ. ಆಪರೇಷನ್ ಬೇರೆ ಮಾಡ್ಸೋಕ್ ನಾನು ನೋಡ್ಕೋತೀನಿ ಬಿಡಿ. ಏ ಶಿವ, ಒಂದ್ ನಿಮಿಷ ಇರು. ಇದು ತಗೋ, ಇದನ್ನ ನಡ ಇಟ್ಬಿಡು. ಸರಿ. ಓಕೆ, ಹುಷಾರು. ಎಣ್ಣೆ ಕೇಳಿದ್ರೆ ಸೈಡ್ ಡಿಸ್ಗೂ ಸೇರ್ಸ್ ಕೊಟ್ಬಿಟ್ಲು. ಮಗ ಅವ್ನ್ ಇಂಡೋಗ್ ಶುರು ಮಾಡ್ಬಿಟ್ಟ, ಸರಿಯಾಗಿ ಇಂಡ್ಕೊಂಡ್ ಬರ್ತಾನೆ. ಏನ್ ಬೇಕು ಆರ್ಡರ್ ಮಾಡ. ಬೇರಾರ್ ಶಿವ, ಇವಾಗ ಅರ್ಜೆಂಟ್ ಇಲ್ವಲ್ಲ? ಏನ್ ಅರ್ಜೆಂಟ್ ಇಲ್ಲ, ಕೂತ್ಕೋ. ಮಗು ಹೇಗಿದೆ? ಏನೇ ನಮ್ಮಿಬ್ರು ಮಧ್ಯೆ ಏನೂ ಆಗೇ ಇಲ್ಲ. ಅಷ್ಟಲ್ಲಿ ಮಗು ಬಗ್ಗೆ ಕೇಳಿದ್ರೆ ಏನ್ ಅರ್ಥ? ಏ ಆಟ ಆಡ್ಬೇಡ ಶಿವ. ನೀನ್ ಆಫೀಸಿಗೆ ಬಂದೆ ಅಂದಾಗ ನನ್ಗೆ ಅರ್ಥನೇ ಆಗ್ಲಿಲ್ಲ. ಸರಿ, ಆ ಚೈನ್ನ ಅಡ ಇಟ್ಟಿದ್ಯಾ ಅಲ್ವಾ? ನಾನ್ ದುಡ್ಡು ಬಂದ್ ಕೂಡ್ಲೆ ಕೊಡ್ತೀನಿ, ಅದನ್ನ ವಾಪಸ್ ತಂದ್ಕೊಡು. ದೊರ್ಕಿ ರಾಸ್ಕಲ್. ಅವನ್ಗೆ ಏನಾಯ್ತು ಶಿವ? ಏನಿಲ್ಲ, ನೀನ್ ಸ್ವಲ್ಪ ಕೆಳಗಿಳಿ. ಅರ್ಜೆಂಟ್ ಇಲ್ಲ ಅಂತ ಹೇಳ್ದೆ ಮತ್ತೆ? ಇವಾಗ ಅರ್ಜೆಂಟು, ನೀನ್ ಆಟ ಆಡ್ಕೊಂಡು ಹೋಗು. ನಾಯಿ ನನ್ ಮಗನೆ, ಶ್ವೇತ ಹತ್ರ ಹೋಗಿ ನಂತರ ಮಾತಾಡಿ ಅವಳ ಹತ್ರ ಚೈನ್ ಇಸ್ಕೊಂಡೇನ ನೀನು? ಏಯ್ ನಾನೇನ್ ಇಸ್ಕೊಂಡಿಲ್ಲ. ಎಷ್ಟೋ ಕೊಬ್ಬು ನಿನ್ಗೆ? ಏಯ್ ಏಯ್ ಎಲ್ಲ ಚೈನು ನನ್ನ ಹತ್ರ ಇಲ್ಲ. ಆ ಸೇಟು ಕಡೆಯಲ್ಲಿ ಇಟ್ಬಿಟ್ಟಿದ್ದೀನಿ ಕಣ. ಏಯ್ ನಿಲ್ಕಳ. ಏಯ್ ನೋಡ ಬೇಡ, ಇನ್ಮೇಲೆ ಹೊಡೆದ್ರ ನಮ್ ವಕೀಲರ ಸಂಘದವ್ರನ್ನೆಲ್ಲ ಕರೆದು ಬಿಡ್ತೀನಿ. ಆಮೇಲೆ ಏನಲ್ಲ ತಪ್ಪು ನೀನ್ ಮಾಡ್ಬಿಟ್ಟು ಯಾಕ ಅವ್ರನ್ನೆಲ್ಲ ಕರಿತ್ಯಾ? ನಿಂತ್ಕೊಳ. ಲೈ ನೋವಾಗ್ತಿದ್ದೆ ಕಣೋ. ಲೈ ಬಿಡೋ, ನೋವಾಗ್ತಿದ್ದೆ ಕಣ. ಯಾವ ಮಾರ್ಸಿ ದುಡ್ಡು ತಗೊಂಡೋಗಿ ಕೊಡ್ಬೇಕಾರೆ ಚೆನ್ನಾಗಿರತ್ತೆ. ಇವಾಗ ನೋವಾಗ್ತಿದ್ಯಾ? ನೋವಾಗ್ತಿದ್ಯಾ? ಏನೋ ಎಷ್ಟು ನಿನ್ಗೆ? ಇನ್ಮೇಲೆ ಆಫೀಸ್ ಬಗ್ಗೆ ಹೋಗ್ತೇನಾ? ಇವಾಗೆಲ್ಲ ಹೋಗ್ತೀಯ? ಬೇಡ ಕಣ. ಎಲ್ಲ ಹೋಗ್ತೀಯ? ರಕ್ತ. ಚುಚ್ಬಿಡ್ತೀನಿ. ಏನ ಅನ್ಕೊಂಡಿದ್ಯಾ? ಲೈ ಕೆಳಗಾಕ. ಬ್ರದರ್ ಅಂತ ಸುಮ್ನೆ ಆಗ್ತಿದ್ರ ಕೆಳಗಾಕ. ತುಂಬಾ ಓರಾಗಾಡ್ತಿದ್ಯಾ? ಏಯ್ ಏನ ಪಕ್ಕಕ್ ಬಂದ್ರೆ ಚುಚ್ಬಿಡ್ತೀನಿ. ಏನ ನನ್ನ ಹತ್ರ ಆಡ್ತೇನ? ಚುಚ್ಕೊಂಡ್ ಸತ್ತೋಗ್ತೀನಿ. ಚುಚ್ಕೊಂಡ್ ಸತ್ತೋಗ್ತೀನಿ. ನಾನು ಇದ್ರ ತಾನೇ ನಿಂಗೆ ಸಮಸ್ಯೆ. ಕೊಲೆಗಾರ ಪಾಪಿ, ನನ್ನ ಮಗ ಚೆನ್ನಾಗಿರೋದ್ ನಂಗೆ ಇಷ್ಟ ಇಲ್ವೇನೋ? ಯಾಕೋ ನನ್ ಜೀವ ಹಿಂಗ್ ತಿಂತೀಯಾ? ನನ್ನೇನೆ ಕೇಳ್ತೀಯಾ? ಅವ್ನ್ ಕೇಳಯ್ಯ, ಅವನೇ ಸೀನ್ ಮಾಡ್ತೀನಿ. ನೀನ್ ಮಾಡ್ತಾ ಇರೋದು ಮುಖ ಎಲ್ಲ ರಕ್ತ. ಏನಿಲ್ಲಮ್ಮ, ಸೀನಿಯರ್ ಲಾಯರು ಕೇಸ್ ವಿಷಯವಾಗಿ ಹೇಳಿದ್ರಮ್ಮ. ಲಾ ಬುಕ್ಸ್ ಎಲ್ಲ ಓದಿ ತಲೆನೋವು ಅಂತ ಮಲ್ಕೊಂಡಿದೆ ಕಣಮ್ಮ. ಏನ ಇಷ್ಟ ಬೇಗ ಮಲಗಿದೆ ಅಂತ ಅಣ್ಣ ಬಂದು ಹೊಡಿತಾವನೆ ಅಮ್ಮ. ಸುಮ್ನೆ ಇರೋ. ಅವ್ನ್ ಯಾವಾಗಾದ್ರೂ ಓದ್ತಾನೆ, ಯಾವಾಗಾದ್ರೂ ಮಲ್ಕೋತಾನೆ. ನಿನ್ ಕೆಲ್ಸ ನೋಡ್ಕೊ ಹೋಗೋ. ಅವನೇನ್ ಫ್ರಾಡ್ ಕೆಲಸ ಮಾಡೋಣ ಅಂತ ಗೊತ್ತಿಲ್ಲದೆ ಆಡ್ತಾ ಇದೀಯ ನೀನು. ನೀನ್ ಮಾಡೋದ್ನಂತ ಅವ್ನ್ ಮಾಡ್ತಿಲ್ಲ. ನೀನೇನ್ ದೊಡ್ಡ ಯೋಗ್ಯನಾ? ಬಾಯ್ಗ್ ಸರಿಯಾಗಿ ಬರುತ್ ನೋಡಿ. ಇವಾಗ ಇಷ್ಟು ವಯಸ್ಸಾಗಿದೆ, ಒಳ್ಳೇದಾದ್ರು ಕೆಟ್ಟದಾದ್ರು ಅಂತ ಗೊತ್ತಾಗಲ್ಲ ನಿನ್ಗೆ. ಅವ್ನ್ ಒಳ್ಳೆಯವನಲ್ಲಯ್ಯ, ಅವ್ನ್ ಒಳ್ಳೆಯವನಲ್ಲ. ಹೋಗು, ಎಲ್ಲ ನನಗೆ ಗೊತ್ತು. ಅಯ್ಯೋ, ರೌಡಿಗಳ ಜೊತೆ ಸೇರ್ಕೊಂಡು ರೌಡಿ ತರ ಆಡಕ್ ಶುರು ಮಾಡ್ಬಿಟ್ಟ. ತುಂಬಾ ಹೊಡೆದ್ನೇನಪ್ಪ. ಬೈಬಿಡಿಯಪ್ಪ, ಅವ್ರೇನೋ ಟೆನ್ಷನ್ ಅಲ್ಲಿ ಬಂದ್ ಮಾಡ್ಬಿಟ್ರು. ಯೋ ಕಾಲ ಹಿಡ್ಕೋತಿದ್ಯಾ? ಹಿಡ್ಕೋ. ಒಂದಿನ ನಿನ್ ಕುತ್ಕ ಹಿಡ್ಕೋತಾನೆ, ಅವಾಗ ಗೊತ್ತಾಗತ್ ನಿನ್ಗೆ. ನನ್ನ ಮಗನ ಬಗ್ಗೆ ನನಗೆ ಗೊತ್ತು. ನೀನ್ ಹೋಗ. ಅವ್ನ್ ನೆಮ್ಮದಿಯಾಗಿ ಮಲ್ಕೊಳ್ಳಿ, ನೀವ್ ಬನ್ರಿ. ಏನ್ ಶಿವ?
ನಿನ್ನೆ ನಾನು ಏನ್ ತಪ್ಪ ಕೇಳ್ದೆ ಅಂತ ನನ್ನ ಮಧ್ಯ ರೋಡಲ್ಲಿ ಆತರ ಬಿಟ್ಟೋದೆ? ಇಲ್ಲ ಶ್ವೇತಾ, ದಿಢೀರ್ ಅಂತ ಆಫೀಸಿಗೆ ಬರ್ತೀನಿ, ಅರ್ಜೆಂಟು ಅದು ಇದು ಅಂತ ನಿನ್ನ ಹತ್ರ ದುಡ್ಡು ಕೇಳ್ತೀನಿ, ನೀನ್ ಕೊಡ್ಬಾರ್ದು. ಯಾಕೆ? ಏನಾಯ್ತು? ಬಿಡು ಶ್ವೇತಾ, ಸುಮ್ನೆ ಯಾಕೆ ತಲೆ ಕೆಡ್ಸ್ಕೊತೀಯ ನೀನು? ಇಲ್ಲ, ನಿನ್ ಮನ್ಸಲ್ಲಿ ಏನೋ ಇದೆ, ಮುಚ್ಚಿಡ್ತಾ ಇದ್ಯಾ. ನಿನಗ್ ಬೇಕಾದ್ರೆ ನಾನ್ ಕೊಡ್ತೀನಿ, ನನಗ್ ಬೇಕಾದ್ರೆ ನೀನ್ ಕೊಡ್ತೀಯಾ. ಇವಾಗ ಯಾಕೆ ಹೊಸ್ದಾಗ್ ಬೇಡ ಅಂತಿದ್ಯಾ? ಲೇ ಲೂಸು, ನಾನೇ ಬಂದ್ ಚೈನ್ ತಗೊಂಡೋಗಿದ್ ನಾನಲ್ಲ, ನನ್ ತಮ್ಮ. ಅನ್ಕೊಂಡೆ ನಿನ್ನೆನೆ ನನಗ್ ಡೌಟ್ ಬಂದಿತ್ತು, ನನಗ್ ಗೊತ್ತಿತ್ತು. ನೀವಾಗ ಹೇಳು, ಗೊತ್ತಿತ್ತು ಡೌಟ್ ಆಯ್ತು ಅಂತ. ಬಿಚ್ಕೊಡ್ಬೇಕಾದ್ರೆ ಯೋಚಿಸಕ್ಕಾಗಲ್ವಾ? ಸರಿ ಸರಿ, ಇನ್ಮೇಲೆ ಅವ್ನ ಕಡೆ ಬರಲ್ಲ, ಯಾವ್ದಕ್ಕೂ ಹುಷಾರಾಗಿರು. ಎಂಥ ಫ್ಯಾಮಿಲಿನಪ್ಪ, ನಾನ್ ಹುಷಾರಾಗೇ ಇರ್ಬೇಕು. ಆಮೇಲೆ ಎಲ್ಲ ಏನ್ ಸಮಸ್ಯೆ ಇಲ್ಲ, ಅವನೇ ಸ್ವಲ್ಪ ತಿಕ್ಲಂತರ ಆಡ್ತಾನೆ. ಅಣ್ಣ, ನಮ್ಮ ಬಾನು ನೋಡೋದಿಕ್ಕೆ ಹುಡುಗನ್ ಕಡೆಯವ್ರು ಬರ್ತಾರೆ ಅಂತ ಹೇಳಿದ್ರಲ್ಲ, ಯಾವಾಗ ಬರ್ತಾರೆ? ಮುಂದಿನ ವಾರ ಬರ್ತೀನಿ ಅಂತ ಹೇಳಿದಾರೆ. ಅದು ಹುಡುಗ ದೊಡ್ಡ ಕಂಪ್ನಿಲಿ ಕೆಲಸ ಮಾಡ್ತಿರೋದು, ಹುಡುಗಿನ ಒಪ್ಕೊಂಡ್ರೆ ಚೆನ್ನಾಗಿರುತ್ತೆ. ಹೌದು, ಅದ್ಯಾರ ಅವನ ಅಂಗಡಿಲಿ ದೊಡ್ಡವನಾ? ಸರಿಯಾಗಿ ಕೇಳ್ದೆ. ಅವನಿದ್ದಿದ್ರೆ ನಾನಿಲ್ಲಿ ಇರ್ತಾ ಇದ್ನಾ? ಅವನಿಗೆ ಯೋಗ್ಯತೆ ಎಲ್ಲ, ಯಾವಾಗ್ಲೂ ಗಲಾಟೆ ಮಾಡ್ಕೊತಿರ್ತಾನೆ. ಇವನು ಚಿಕ್ಕವನು, ವಕೀಲ್ ಕೆಲಸ ಎಲ್ಲ ಬಿಟ್ಟು ಅಂಗಡಿ ನೋಡ್ಕೊಳಕ್ ಯಾಕಪ್ಪ ಬರ್ತೀಯ ಅಂತ ಕೇಳಿದ್ರೆ, ಅಪ್ಪ ಇಲ್ಲಿ ಕೂತ್ಕೊಂಡು ಕಷ್ಟಪಟ್ಟಿ ಅಲ್ವಪ್ಪ ನಮ್ಮನ್ನ ಓದಿಸಿದ್ದು ಅಂತ ಹೇಳ್ಬಿಟ್ಟ. ಬೆಂಡೆಕಾಯಿ ಎಷ್ಟಪ್ಪ ಕೆಜಿ? 40 ರೂಪಾಯಿ ಅಮ್ಮ. ಅಯ್ಯೋ, ಇಲ್ಲೇ ಬರ್ತಾಳೆ. ಬನ್ನಿ, ಏನ್ ಬೇಕು? ನುಗ್ಗೆಕಾಯಿ ಫ್ರೆಶ್ ಆಗಿದ್ಯಾ? ನುಗ್ಗೆಕಾಯ? ನುಗ್ಗೆಕಾಯಿ ತಾನೆ? ಇಲ್ಲಿ ನೋಡಿ ಎಷ್ಟು ಗ್ರೀನ್ ಆಗಿ ಫ್ರೆಶ್ ಆಗಿದೆ ಅಂತ. ಏನೋ ನುಗ್ಗೆಕಾಯ? ನುಗ್ಗೆಕಾಯಿಲೆಲ್ಲ ಮರ ಹೋಗ್. ನೀವ್ ಹೇಳಿ, ಎಷ್ಟು ನುಗ್ಗೆಕಾಯಿ ಬೇಕು? ಒಂದು 10 ನುಗ್ಗೆಕಾಯಿ ತಗೊಳ್ಳಿ, ಇವಾಗ್ಲೇ ಕೊಡ್ತೀನಿ. ಈ ಟೊಮೆಟೊ ಹೇಗೆ ಟೊಮೆಟೊ ಕೆಜಿ? ಎಲ್ಲ ಕಮ್ಮಿನೇ ರೀ. ಅಲ್ಲ, ನೀವು ಇಲ್ಲಿಗೆ ಯಾಕ್ರೆ ಬರ್ತೀರಾ ಬಿಸ್ಲಲ್ಲಿ? ನೀವು ಮನೆಯಲ್ಲಿ ಅಂತ ಹೇಳಿ ನಾನೇ ಡೋರ್ ಡೆಲಿವರಿ ಮಾಡ್ತೀನಿ. ಅದೆಲ್ಲ ಯಾಕಪ್ಪ, ನಾನ್ ಗಿರಿನಗರದಲ್ಲೇ ಇರೋದು, ಇಲ್ಲೇ ಬಂದ್ ತಗೊಂಡ್ ಹೋಗ್ತೀನಿ. ನೀವು ಗಿರಿನಗರಲ್ಲಿ ಇದ್ದೀರಾ? ಹೌದು. ನೋಡ್ದ್ಯಾ, ಕಸ್ಟಮರ್ನ ಚೆನ್ನಾಗಿ ಪಿಕಪ್ ಮಾಡ್ತಾನಲ್ಲ. ಹೌದು ಅಣ್ಣ. ನಾನೊಂದ್ ಮಾತು ಹೇಳ್ತೀನಿ, ತಪ್ಪಾಗಿ ತಿಳ್ಕೊಬೇಡಿ. ಹೇಳಪ್ಪ, ಏನ್ ವಿಷಯ? ನಿಮ್ ಸ್ಯಾರಿ, ಮ್ಯಾಚಿಂಗ್ ಬ್ಲೌಸು ತುಂಬಾ ಸೂಪರ್ ಆಗಿದೆ. ಅದರಲ್ಲೂ ಈ ಜಾಲ್ರಿ ಜಾಕೆಟ್ ತುಂಬಾ ತುಂಬಾ ಸೂಪರ್ ಆಗಿದೆ. ಚೆನ್ನಾಗಿ ಮೇಂಟೈನ್ ಮಾಡಿದೀರಾ. ಥ್ಯಾಂಕ್ಸ್. ಟೊಮೆಟೊ ಏನಾದ್ರು ತಗೋತೀರಾ? ಬ್ಯಾಗ್ ತೋರಿಸಿ. ಸರಿ, ಒಟ್ಟು ಎಷ್ಟಾಯ್ತಪ್ಪ? ಅಯ್ಯಯ್ಯೋ, ನಮ್ಮಲ್ಲಿ ಏನಂಟಿ ಲೆಕ್ಕಾಚಾರ, ನಾನು ಆಮೇಲೆ ತಗೋತೀನಿ ಬಿಡಿ. ಇಲ್ಲ ಬೇಡಪ್ಪ, ಸಾಲ ಪ್ರೀತಿ ಮುರಿಯತ್ತೆ. ಅಯ್ಯಯ್ಯೋ, ಹಾಗಿದ್ರೆ ಬೇಗ ಕೊಟ್ಬಿಡಿ. ನಿಮ್ ಪ್ರೀತಿ ನಮ್ಗೆ ಯಾವಾಗ್ಲೂ ಇರ್ಬೇಕು. ಹೌದು, ನಿನ್ ಮಗಳು PU ತಾನೇ ಓದ್ತಿರೋದು? ಹೌದಣ್ಣ. ಸಾಯಂಕಾಲ ಇವನ ಹತ್ರ ಟ್ಯೂಷನ್ ಕಳ್ಸೋ, ಚೆನ್ನಾಗಿ ಪಿಕಪ್ ಮಾಡ್ತಾನೆ. ಸರಿಣ್ಣ. ಹಲೋ. ಹೇಯ್, ಏನ್ ಒಂದರಿಂಗೆ ಫೋನ್ ಎತ್ಬಿಟ್ಟೆ? ಮನೇಲಿ ಯಾರಾದ್ರೂ ಇದ್ದಿದ್ರೆ ಫೋನ್ ತೆಗಿಯೋದಕ್ ಲೇಟ್ ಆಗ್ತಿತ್ತು, ಯಾರು ಇಲ್ಲ, ಅದಕ್ಕೆ ತೆಗ್ದೆ. ಏನಂದೆ? ಮನೇಲಿ ಯಾರು ಇಲ್ವಾ? ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಮದ್ವೆಗ್ ಹೋಗಿದ್ದಾರೆ, ಬೆಳಿಗ್ಗೆ ಬರೋದು. ಆಡು ಒಬ್ಳೆ ಇದ್ದಾಳ? ಏನಾಯ್ತು ಇವನ್ಗಿವತ್ತು? ಇಷ್ಟು ಲೇಟ್ ಆಗಿದ್ರು ಫೋನ್ ಮಾಡ್ತಾನೆ ಇದ್ದಾನೆ. ಹಲೋ. ಹಲೋ, ಏ ಗಾಯು, ನಾನೇ. ಯಾಕೆ ಫೋನ್ ತೆಗಕ್ ಇಷ್ಟೊತ್ತು? ಮಲ್ಗಿದ್ದೆ ಕಣೋ. ಮಲಗ್ಬಿಟ್ಯಾ? ಹೇಯ್, ಸುಳ್ಳು ಹೇಳ್ತಾ ಇದ್ದೆ ತಾನೆ? ಸನ್ ಮ್ಯೂಸಿಕ್ ಅಲ್ಲಿ ಕಮಲ್ ಅವ್ರ ಸಾಂಗ್ ತಾನೆ ನೋಡ್ತಾ ಇದ್ಯಾ? ನಾನ್ ಸನ್ ಮ್ಯೂಸಿಕಲ್ ಹಾಡ್ ನೋಡ್ತಾ ಇರೋದು ನಿಂಗೆ ಹೇಗೆ ಗೊತ್ತು? ನಿಮ್ ಮನೆ ಟಿವಿನ ನಾನ್ ನೋಡಿದ್ರೆ ಯಾಕೆ ಗೊತ್ತಾಗಲ್ಲ? ಹೇ ಅಶೋಕ್, ಇಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತಿದ್ಯಾ? ನೀನೇನೋ ನಿನ್ ಪಟ್ಟ ಅಂತ ಹೇಳ್ಬಿಟ್ಟೆ, ಒಬ್ಳೆ ಇದ್ದೀನಿ ಅಂತ. ನನ್ ಕೈಲಿ ನೆಮ್ಮದಿಯಾಗಿರಕ್ಕಾಗ್ಲಿಲ್ಲ, ಮನ್ಸ್ ಕೇಳಲಿಲ್ಲ, ಅದಕ್ಕೆ ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೇಗ್ ಬಂದೆ? ಪೈಪ್ ಹತ್ಕೊಂಡು. ಏ, ಹಾಗೆಲ್ಲ ಯಾಕೆ ಬರೋದು? ಏನಾದ್ರೂ ಆಗಿದ್ರೆ ಏನ್ ಮಾಡೋದು? ಪೈಪ್ಗೆಲ್ಲ ಏನಾಗಲ್ಲ, ನಿನ್ಗೇನ್ ಸಮಸ್ಯೆ ಇಲ್ಲ ತಾನೆ? ನೀನ್ ಈ ತರ ಇದ್ರೇನೆ ಪ್ರಾಬ್ಲಮ್. ಮೊದ್ಲು ಹೊರಡು, ಮಿಕ್ಕಿದ್ ನಾನ್ ನೋಡ್ಕೋತೀನಿ. ಓಕೆ ಓಕೆ, ಸಿ ಯು. ಹೊರಡಿ ಸರ್. ಗುಡ್ ನೈಟ್, ಬೈ ಬಾಯ್. ಏನಾಯ್ತು? ನೀರು. ಬದುಕಿದ್ರೆ ಇವಳ ಜೊತೆನೆ ಬದುಕಬೇಕು.
ಚಳಿ ಬೇರೆ ಆಗ್ತಿದ್ಯಾ. ತಗೋ ಕೊಡಿ. ಅಯ್ಯೋ ಅಯ್ಯೋ ಬೇಗ ಕುಡಿ. ಅಶೋಕ್ ಯಾರಾದ್ರೂ ನೋಡಿದ್ರೆ ಕಷ್ಟ, ನೀನ್ ಬೇಗ ಹೊರಡು. ಹೇ, ನೀನ್ ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು. ಎದುರುಗಡೆ ಮನೆಯಿಂದ ಯಾರೋ ನೋಡ್ದಾಗಾಯ್ತು. ನೋಡ್ 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 ನೋಡು. ಅಶೋಕ್ ನೀನ್ ಬೇಗ ಇಲ್ಲಿಂದ ಹೊರಡು. ನೀನ್ ಬಂದಿಲ್ ಕುತ್ಕೊಳೆ. ಮದ್ವೆಗೆ ಹೋಗಿರೋರು ಬೆಳಗ್ಗೆ ತಾನೇ ಬರೋದು. ನೀನ್ ಬೇರೆ ಬಾಗ್ಲೆಲ್ಲ ಹಾಕ್ಬಿಟ್ಟೆ. ಇವಾಗ ಹೋದ್ರೇನು ಯಾವಾಗ ಹೋದ್ರೇನು? ಇಷ್ಟು ದೂರ ಕಷ್ಟಪಟ್ಟು ಬಂದಿದ್ದೀನಿ. ಬಂದ್ರೆ ಈ ಟೈಮಲ್ಲಿ ನಿನ್ನ ಈ ಡ್ರೆಸ್ಸಲ್ಲಿ ಬೇರೆ ನೋಡ್ಬಿಟ್ಟೆ. ನೋಡಿ. ಏನ ಗೆಟಪ್ ಇದು? ಮಗ ಈ ಗೆಟಪ್ ಗೊತ್ತಿಲ್ವಾ? ಇದೇ ಕಣೋ ಕೋಟಿಗೊಬ್ಬ ಫಿಲಂ ಅಲ್ಲಿ ವಿಷ್ಣುವರ್ಧನ್ ಅವ್ರ ಗೆಟಪ್. ಕಾವೇರಿಗೆ ಕಾಲುಂಗುರ ತೊಡಿಸಿ, ಮಲೆನಾಡಿಗೆ ಹೂಗಳ ಎರಡು orange ತೊಡಿಸಿ. juice. ಇಫ್ ಯು ಡೋಂಟ್ ಮೈಂಡ್ ಇದನ್ನ 1/3 ಮಾಡ್ಕೊಳ್ಳೋಣ ಬಾ. ಸ್ಟೂಪಿಡ್ ನಾನು ಕೇಳ್ತೀನಿ ನೀವು ಬಾರೆ ಹೋಗಿ, ಹೋಗೋಣ. ನೋಡು ತಲೆ ನೋಡು. ಮಗ ಲವ್ ಮಾಡೋದ್ ಶುರು ಮಾಡಿದ್ಮೇಲೆ ಬೇಜಾನ್ ಬರ್ಲಾಗ್ಬಿಡಿದ್ಯಾ. ನಿನ್ನ ನನ್ನ ಫ್ರೆಂಡ್ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗ್ತಿದ್ಯೋ. ಬದುಕಿದ್ರೆ ಇವಳ ಜೊತೆನೆ ಬದುಕಬೇಕು. ಲೇ ಏನೋ ಹೇಳ್ತಿದ್ಯಾ? ಹಾಗಾದ್ರೆ ಗಾಯತ್ರಿ ಅವಳ ಜೊತೆ ಬದುಕಿದಾಯ್ತು ಮಚ್ಚ. ಲೇ ಹಾಗಾದ್ರೆ ನಾನು ನಿನ್ಗೆ ಹೆಲ್ಪ್ ಮಾಡಿದ್ಯಲ್ಲ. ಅದ್ ನಿನ್ಗೆ ಹಾಕಿದ್ ಬಿಟ್ಟು ಮಚ್ಚ. ಬಿಟ್ಟ ಹಾಕದಕ್ ನಾನೇನ್ ಜ್ಯೋತಿ ಥಿಯೇಟ್ರಾ? ಲೇ ಇಲ್ಲಿ ನೋಡ. ಲೇ ನೀನ್ ಬರ್ಲಾಗಿದ್ಯಾ ಅಂತಾನೆ ಆ ಹುಡ್ಗಿನ ನಿನ್ನ ಒಂದ್ ಮಾಡ್ದೆ ಕಣೋ. ಏನೋ ಹಿಂಗ್ ಮಾಡ್ಬಿಟ್ಟೆ. ಅವಳು ಸ್ವಲ್ಪ ಟಫ್ ಆಗಿದ್ಲು. ನೀನ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಅಡ್ವೈಸ್ ಮಾಡ್ತಿದ್ದೆ. ಅದಕ್ಕೆ ನೀನ್ ಇಟ್ಕೊಂಡೆ ಮ್ಯಾಟರ್ನ ಮುಗಿಸ್ದೆ. ಈ ಫಿಗರ್ ನೆನ್ನೆನೆ ಎಸ್ಕೇಪ್ ಮುಗ್ಸ್ಬಿಟ್ಯಾ? ಆಗ್ತಾವಳೆ ಅನ್ಸುತ್ತೆ. ಹೋಗಿ ಮುಗಿಸ್ ಬರ್ತೀನಿ. ಇನ್ನೊಂದ್ ಮುಗ್ಸೋಕ್ ಹೋಗ್ತಿದ್ಯಾ? ಲೇ ಮಗ, ಲೇ ಮಾಮ. ಏನಪ್ಪ? ಅವ್ನ್ ಇನ್ನ ಬದ್ಲಾಗಿಲ್ಲ ಕಣೋ. ಡೈಲಿ ಒಂದ್ ಮುಹೂರ್ತ ಅಂತ ಓಡಾಡ್ತಿದ್ದಾನೆ. ಅವ್ನ್ ಮದ್ವೆ ಆದ್ಮೇಲೆ ಅವ್ನಿಗೆ ಶಾಂತಿ ಮುಹೂರ್ತನೂ ಮಾಡ್ಬಾರ್ದು. ಆ ತರದ್ ಏನಾದ್ರು ಮ್ಯಾಜಿಕ್ ಮ್ಯಾಟರ್ ಏನಾದ್ರು ಇಟ್ಟಿದ್ಯಾ? ಹೋಗ, ಬೇರೆ ಕೆಲ್ಸ ಇಲ್ವಾ ಇವನೊಬ್ಬ? ನೀನ್ ಜ್ಯೂಸ್ ಅಂಗಡಿಯಲ್ಲಿ ಇದ್ದು ಬೇಜಾನ್ ಬರ್ಲಾಗ್ಬಿಟ್ಟಿದ್ಯಾ. ಆ ಆಪರೇಷನ್ ನಾನೇ ಪ್ಲಾನ್ ಮಾಡ್ಕೋತೀನಿ. ಏನಪ್ಪಾ ಏನ್ ಅಯ್ಯೋ ವಿಷಯ? ಆಂಟಿ ನೀವಾ? ಅದು ಮಹೇಶ್ ಮನೆ ಅಲ್ವಾ? ಮಹೇಶ ಅಂತವ್ರು ಯಾರು ಇಲ್ವಲ್ಲ. ಇದು ಗಿರಿನಗರ್ ಹೌದು. ತಾನೆ? ಸೆಕೆಂಡ್ ಅಲ್ಲ ಸ್ಟ್ರೀಟ್ ಅಲ್ಲ, ಇದು ಫಸ್ಟ್ ಸ್ಟ್ರೀಟ್. ಓ ಫಸ್ಟ್ ಸ್ಟ್ರೀಟಾ? ನನ್ಗೆ ಅವಾಗ್ಲೇ ಸಂದೇಹ ಆಯ್ತು. ಹಾ? ಸಾರಿ ಆಂಟಿ, ಹಾ, ಹಾ. ನಿಮ್ಮ ನೋಡ್ ತುಂಬಾ ಖುಷಿ ಆಯ್ತು. ನನ್ಗೂ ಸಂತೋಷ ಸರಿ ಆಯ್ತಪ್ಪ. ನಾನು ಬರ್ತೀನಿ ಆಂಟಿ. ಸರಿ. ಏನಪ್ಪ ಆಯ್ತು? ನೀರು ಒಳಪ್ಪ. ಕೂತ್ಕೊಳಪ್ಪ. ಓಕೆ ಆಂಟಿ. ನಿಧಾನ. ಹಲೋ. ಹಲೋ ಹೇ ಗಾಯು. ಅಶೋಕ್, ನೀನ್ ಎಲ್ಲಿದ್ಯಾ? 2 ದಿನದಿಂದ ಫೋನೇ ಇಲ್ಲ. ಬಿಸಿನಾ? ನಾನೊಂದು ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಇದ್ದೀನಿ. ನಾನು ಮುಗಿಸ್ಕೊಂಡು ನಾನೇ ಕಾಲ್ ಮಾಡ್ತೀನಿ. ಅಶೋಕ್, ನಿನ್ನ ನೋಡ್ಬೇಕು ಅನಿಸ್ತಾ ಇದೆ. ಹಲೋ 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 ಹಲೋ. ಹಲೋ. ಏನಾಯ್ತು? ಅವರು ಅದು ಓ, ಆ ಗನ್ನು ಬರೀ ಪೋಸ್ಗಷ್ಟೇ. ಅಯ್ಯಯ್ಯೋ ಹೌದಾ? ಹೌದು. ಏನಿದು ಡಸ್ಟಾ? ಡಸ್ಟ್ ಅಲ್ಲ, ಮಚ್ಚೆ. ಅಯ್ಯೋ, ಯಾರೋ ಬಂದ್ರು. ಅಯ್ಯಯ್ಯೋ ಏನ್ ಮಾಡೋದು? ಅಯ್ಯೋ ಅಯ್ಯೋ ಆಂಟಿ ಬಾಗ್ಲು ತೆಗೀರಿ ಆಂಟಿ. ಎಲ್ಲಿ ಬಚ್ಚಿಟ್ಕೊಳ್ಳೋದು? ಅಯ್ಯೋ, ಎಲ್ಲಾದ್ರೂ ಬಚ್ಚಿಟ್ಕೋ. ಯಾರು? ನನ್ ಮಗಳು ಬಂದ್ಬಿಟ್ಲು. ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಮಗಳ ಬಾತ್ರೂಮ್. ಅಯ್ಯೋ ರಮ್ಯಾ, ಇವಳು ಹಳೆ ಟಿಕೆಟ್ ಅಲ್ವಾ? ಹೇ ರಮ್ಯಾ. ಹೇ ಅಶೋಕ್, ನೀನೇನಿಲ್ಲಿ? ಅಯ್ಯೋ ನಾನ್ ನಿನ್ನೆ ನೋಡಕ್ ಬಂದೆ. ಎಷ್ಟೊತ್ತು ಅಂತ ವೇಟ್ ಮಾಡೋದು? ನನ್ ಮನೆಗ್ ಬಂದಿದ್ಯಾ, ಫೋನ್ ಮಾಡ್ಬೇಕು ತಾನೆ? ನಾನ್ ಫೋನ್ ಮಾಡೋಣ ಅಂತಾನೆ ಇದ್ದೆ. ಮಮ್ಮಿ ಮಮ್ಮಿ, ಏನೇ ಒಂದ್ ನಿಮಿಷ ಮನೆಗ್ ಬರ್ತೀನಿ ಅಂತ ಹೇಳ್ಬೇಕು ತಾನೆ?
ಅದು ಅವಾಗ ಫೋನ್ ಬದಲಾಯಿಸ್ತಾ ಇರ್ತೀನಲ್ಲ, ಸಿಮ್ಮಲ್ಲ ನಂಬರ್ ಎಲ್ಲ ಸೇವ್ ಮಾಡಿಟ್ಟಿರ್ತೀನಿ, ಮಿಸ್ ಆಗೋಯ್ತು. ಅದಕ್ಕೆ ನೇರವಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಮಮ್ಮಿ ಇವ್ರ ಮನೆಗ್ ಬಂದಿದಾರಲ್ಲ, ಏನಾದ್ರು ಟಿಫನ್ ಗಿಫನ್ ಕೊಟ್ರ ಇಲ್ವಾ? ಕೊಟ್ರು. ಹಾಗಾದ್ರೆ ಸರಿ. ನಾನು ಇನ್ನೇನ್ ಹೊಡ್ತೀನಿ. ವಿಲ್ ಕ್ಯಾಚ್ ಅಪ್ ಸಮ್ ಟೈಮ್. ಬಾಯ್ ಅಶೋಕ್. ಬಾಯ್ ಬಾಯ್.